ವಯನಾಡಿನ ಕರಾಳತೆ ಒಂದು ಕಡೆಯಲ್ಲಾದರೆ, ಸಾವು ನೋವು ಒಂದು ಕಡೆಯಲ್ಲಾದರೆ, ರೆಸ್ಕ್ಯೂ ಒಂದು ಕಡೆಯಲ್ಲಾದರೆ, ಆ ರೆಸ್ಕ್ಯೂ ನಿರತ ಸಿಬ್ಬಂದಿ ಸುಮಾರು 1500ಕ್ಕೂ ಹೆಚ್ಚು ರೆಸ್ಕ್ಯೂ ನಿರತ ಸಿಬ್ಬಂದಿ ಇದ್ದಾರೆ. ಅವರಿಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಊಟ ಉಪಚಾರ ಇಲ್ಲಿನ ಸ್ಥಳೀಯ ಸಂಘಟನೆಗಳು ನೀಡ್ತಾ ಇದ್ದಾವೆ. ಈಗ ನನ್ನ ಜೊತೆಲಿ ಒಂದಿಷ್ಟು ಜನ ಇದ್ದಾರೆ. ಅವರು ಅಲ್ಲಿ ಯಾರು ರೆಸ್ಕ್ಯೂ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಯಾರು ಸಂತ್ರಸ್ತರಿದ್ದಾರೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಕೈ ಹಿಡಿಯುವಂಥದ್ದು ಎಂಥ ಪುಣ್ಯದ ಕೆಲಸ. ಯಾಕಂತ ಹೇಳಿದ್ರೆ ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಮನೆ ಮಠ ಬಂಧುಗಳು ಮನೆಯವರು ಎಲ್ಲರನ್ನ ಕಳೆದುಕೊಂಡು ಇವತ್ತು ದಿಕ್ಕೇ ತೋಚದಂತೆ ನಿಂತಿದ್ದಾರೆ. ಒಂದು ರೀತಿಯಲ್ಲಿ ಹೆಣದ ರಾಶಿ ಅಂತ ಆಗಿದೆ ಚೋರನ್ಮಲೈ ಮತ್ತು ಮುಂಡಗೈ. ಇಂಥ ಸ್ಥಳದಲ್ಲಿ ಹೋಗಿ ಆ ದುರ್ಗಮ ಸ್ಥಳಕ್ಕೆ ಹೋಗಿ ಯಾರ್ಯಾರಿದ್ದಾರೆ ಅವರಿಗೆ ಊಟ ತಿಂಡಿಯನ್ನು ಕೊಡ್ತಾ ಇರುವಂಥ ಒಂದಿಷ್ಟು ಜನ ನನ್ನ ಜೊತೆ ಇದ್ದಾರೆ. ಅವ್ರು ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಅನಸ್ ಅಂತ. ಎಷ್ಟು ಜನರಿಗೆ ಪ್ರತಿದಿನ ಊಟ ಕೊಡ್ತೀರಿ? 1000 ಜನ. 3 ಟೈಮ್ಸ್ ಕೊಡ್ತಾ ಇರೋದು. ಬ್ರೇಕ್ಫಾಸ್ಟು, ಲಂಚು, ಡಿನ್ನರು, ಆ ಥರ 1000 ಆ ಥರ ಕೊಡ್ತಾರೆ. ಎಷ್ಟು ಅಂದರೆ ಏನೇನು ಕೊಡ್ತೀರಿ ಊಟದಲ್ಲಿ? ಊಟದಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ಪುಲಾವು ಆ ಥರ, ಬಿರಿಯಾನಿ, ವೆಜ್ ಬಿರಿಯಾನಿ ಆ ಥರ ಮಾಡ್ತಾರೆ. ಅಲ್ಲಿ ಹೋದಾಗ ಆ ಪರಿಸ್ಥಿತಿ ನೋಡಿದಾಗ ತಮ್ಗೆ ಏನು ಅನಿಸುತ್ತೆ ಸರ್? ಏನು ನೋಡ್ದಾಗೆ ಆಗಲ್ಲ. ಆ ಥರ ಸಿಚುವೇಶನು ಆ ಥರ. ಅವ್ರ ರೆಸ್ಕ್ಯೂ ಮಾಡಿದವರು ಆ ಥರ. ಅವ್ರಿಗೆ ಅಷ್ಟು ಕಷ್ಟ ಇದೆ ಇಲ್ಲಿ. ಅದು ನೋಡ್ದಾಗೆ ಆಗಲ್ಲ. ಮಾತಾಡ್ದಾಗೆ ನಮಗೆ ಸ್ವಲ್ಪ ಅಷ್ಟು ಕಷ್ಟ ಇದೆ. ಅಷ್ಟು ಇದೆ. ತಮ್ಮ ಟೀಮಲ್ಲಿ ಎಷ್ಟು ಜನ ಇದ್ದೀರಿ? ನಮ್ಮ ಟೀಮಲ್ಲಿ 20 ಜನ ಇದೆ. ಎಲ್ಲ ರಿಸೋರ್ಟ್ ಅಸೋಸಿಯೇಷನು, ಎಲ್ಲ ಬೇರೆ ಬೇರೆ ರಿಸೋರ್ಟ್ ಇವರು. ನಾವೆಲ್ಲ ಬಂದುಬಿಟ್ಟು ನಮ್ಮ ಹತ್ರ ಎಲ್ಲ ಇದೆ. ಎಕ್ವಿಪ್ಮೆಂಟ್ಸ್ ಇದೆ, ಮ್ಯಾನ್ ಪವರ್ ಇದೆ. ಅದೇ ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಆ ಥರ ನಮ್ಮದು ಜೀಪ್ ಇದೆ. ವಯನಾಡು ಎಲ್ಲವೂ ಸರಿ ಇದ್ದರೆ ತಾವು ಒಂದಿಷ್ಟು ಹಣ ದುಡ್ಕೋತಾ ಇದ್ರಿ, ಒಂದಿಷ್ಟು ಪ್ರವಾಸಿಗರು ಬರ್ತಾ ಇದ್ರು, ಪ್ರವಾಸಿಗರ ನೆಚ್ಚಿನ ತಾಣ ವಯನಾಡು. ಆದರೆ ಇವತ್ತು ಸ್ಮಶಾನದಂತಾಗಿದೆ. ಎಷ್ಟು ನೋವಾಗುತ್ತೆ ಸರ್ ನಿಮ್ಮೂರು ಇಂಥದ್ದೊಂದು ಪರಿಸ್ಥಿತಿಗೆ ಬಂದಿರೋ ತಮ್ಗೆ? ಎಷ್ಟು ನೋವಾಗುತ್ತೆ? ಅದೇ ನಮ್ಗೆ ಮಾತಾಡ್ದಾಗಲ್ಲ. ನನ್ನ ಫ್ರೆಂಡ್ಸು, ನಮ್ಮ ಬೇಂಡಬರು ಎಲ್ಲ ಇದೆ. ಏನು ಅದು ನೋಡ್ದಾಗೆ ಆ ಥರ ಎಲ್ಲ ಬೋರ್ಡ್ ಎಲ್ಲ ನೋಡಿದೆ. ಏನು ಅದು ಮಾತಾಡ್ದಾಗೆ ಅಷ್ಟು ಕಷ್ಟ ಇದೆ. ಅದೇ ಛಿದ್ರ ಆಗಿರುವಂಥ ದೇಹಗಳು ಯಾವುದೋ ಊರಿಂದ ಬಂದು ನಮ್ಮೂರಿಗೆ ಬಂದು ಈ ಥರದೊಂದು ದುರಂತ ಆಯ್ತಲ್ಲ ಅಂತೇಳಿ. ಈ ಹಿಂದೆ ಕೂಡ ಇದೇ ರೀತಿ ದುರಂತ ಆಗಿತ್ತು. ಆದರೆ ಇದು ತುಂಬ ಸಿವಿಯರ್. ಇಲ್ಲಿಂದ ಬೋಡಿ ಎಲ್ಲ ಸಿಕ್ಕಿರೋದು ಕೆಳಗಡೆ ಒಂದು 100 ಕಿಲೋಮೀಟ್ರ್ ಇದೆ. ಅಲ್ಲಿಂದ ಬೋಡಿ ಸಿಕ್ಕಿದೆ. ಎಷ್ಟು 25 ಕಿಲೋಮೀಟ್ರ್ ಬೋಡಿ ಆ ಥರ ಹೋಗಿದೆ. ಅದು ಅಷ್ಟು ಹೈಟ್ ಡಿಫ್ರೆನ್ಸ್ ಬೇರೆ ಇದೆ. 800 ಮೀಟರ್ಸ್ ಹೈಟ್ ಡಿಫ್ರೆನ್ಸ್ ಬೇರೆ ಇದೆ. ಬೋಡಿ ಆ ಥರ ಆಗಿದೆ. ಕೆಳಗಡೆ ಹೋಗಿದೆ ಅಂತ ಆ ಥರ ಆಗಿದೆ. ಅದು ಅಷ್ಟು ತುಂಬ ನೋವಾಗಿದೆ. ತಾವು ಯಾರ್ಯಾರಿಗೆ ಸೇನಾ ಸಿಬ್ಬಂದಿ ಕೊಡ್ತಾ ಇದ್ದೀರಾ ಅಥವಾ ಯಾರಿಗೆ ನೀವು ಫುಡ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ? ವಾಲಂಟಿಯರ್ಸು ಇದೆ, ಸೇನಾ ಇದೆ, ನಮ್ಮದು ಜೀಪ್ ಡ್ರೈವರ್ಸ್ ಇದೆ, ಅದು ಆ್ಯಂಬುಲೆನ್ಸ್ ಡ್ರೈವರ್ಸ್ ಇದೆ. ಆಮೇಲೆ ಒಂದು ವಿಲೇಜ್ ಇದೆ. ಅದ್ರಲ್ಲಿ ಆ ಥರ ವಿಲೇಜ್ ಅವ್ರಿಗೆ ಮನೆಯನ್ನು ಹೋಗೋದಾಗಲ್ಲ. ಅವ್ರಿಗೆ ಕೊಡ್ತಾ ಇರೋದು. ಅವು ನಮ್ಮದು ಅವರು 150 ಜನ ಇದೆ. ಅವ್ರಿಗೆ ದಿನ ಕೊಡ್ತಿರೋದು. ನಾವು ಮಾಡಿದೆ. ನಾವು ಆ ಥರ ಅವ್ರಿಗೆ ದಿನ ಕೊಡ್ತಿರೋ ಅಂದರೆ ನಾವು ಪ್ರಾಮಿಸ್ ಮಾಡಿದೆ ಅವ್ರಿಗೂ. ಅದು ಕೊಡ್ತಾ ಇರೋದು ಈಗ. ಹ್ಯಾಟ್ಸ್ ಆಫ್. ನೋಡಿ ಇವರು ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ, ಆ ಹಳ್ಳಿಗಳಲ್ಲಿ ಸಿಲುಕಿರುವಂಥ ಜನರಿಗೆ, ಮತ್ತು ಕಾರು ಡ್ರೈವರ್ಗಳಿಗೆ, ಆರ್ಮಿಯವರಿಗೆ, NDRF, SDRF ಮತ್ತು ಬೇರೆ ಬೇರೆ ಊರುಗಳಿಂದ ರೆಸ್ಕ್ಯೂಗೆ ಜನ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಊಟ ಕೊಡುವ ಮೂಲಕ ಒಂದು ರೀತಿಯಲ್ಲಿ ಮಾನವೀಯತೆಯನ್ನು ಮೆರೆತಾ ಇದೆ. ನಿಜಕ್ಕೂ ಕೂಡ ಇವರ ತಂಡಕ್ಕೆ ಹ್ಯಾಟ್ಸ್ ಆಫ್. ಇದು ಆದಷ್ಟು ಬೇಗ ಎಲ್ಲವೂ ಕೂಡ ಸರಿ ಹೋಗಲಿ ಅನ್ನೋದು ರಿಪಬ್ಲಿಕ್ ಕನ್ನಡದ ಆಶಯ ಕೂಡ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ವಯನಾಡು. ಕೇರಳದ ಕರಾಳತೆಯನ್ನು ನಾವಿವತ್ತು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವಯನಾಡಿನಲ್ಲಿ ಆಗಿರುವಂಥ ಭೀಕರ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆಯು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ನಾಪತ್ತೆ ಆಗಿರೋರ ಬಗ್ಗೆ ಯಾವ ಒಂದು ದಾಖಲೆಗಳು ಕೂಡ ಇಲ್ಲ. ಆ ರೀತಿಯಾಗಿದೆ. ನಾವಿರುವಂಥ ಜಾಗ ಈಗ ಚೂರನ್ಮಲೈ ಮುಂಡಗೈಯಿಂದ ಬರುವಂಥ ಆ ಜರಿ ಇದೆಯಲ್ಲ, ಅದು ಹರಿದು ಬರೋದು ಚೂರನ್ಮಲೆಯಲ್ಲಿ. ಚೂರನ್ಮಲೈ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಚೂರನ್ಮಲೈ ಹೇಗಿತ್ತು, ಈಗ ಹೇಗಾಗಿದೆ. ಚೂರನ್ಮಲೆಯಲ್ಲಿ ಆ ಒಂದು ಸೇತುವೆ ಏನಿದೆಯಲ್ಲ, ಅದು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿತ್ತು. ಹಿಂದೆ ಹೇಗಿತ್ತು ಸೇತುವೆ, ಈಗ ಹೇಗಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಅದ್ರ ಜೊತೆಗೆ ಚೂರನ್ಮಲೆಯ ಶಿವನ ದೇವಾಲಯ ಪ್ರತಿದಿನವೂ ಕೂಡ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇತ್ತು. ಸುಮಾರು 100 ವರ್ಷಗಳ ಇತಿಹಾಸ ಇರುವಂಥ ಶಿವನ ದೇವಾಲಯ ಇದು. ಆದರೆ ಶಿವನ ದೇವಾಲಯ ಸಂಪೂರ್ಣವಾಗಿ ನಾಮಾವಶೇಷವಾಗಿದೆ. ಈ ಶಿವನ ದೇವಾಲಯದಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾ ಇತ್ತು. ನೋಡಿ ನೀವು, ಗರ್ಭಗುಡಿ ಈ ಮುಖಕ್ಕೆ ಫೇಸಿಂಗ್ ಇತ್ತು. ಈ ಮುಖದ ಫೇಸಿಂಗ್ನೊಂದಿಗೆ ಗರ್ಭಗುಡಿ ಇತ್ತು. ಆ ಗರ್ಭಗುಡಿಯ ಪಕ್ಕದಲ್ಲಿ ಇತರ ದೇವರುಗಳು ಕೂಡ ಇದ್ವು. ಆದರೆ ಸಂಪೂರ್ಣವಾಗಿ ಚೂರನ್ಮಲೆಯ ಶಿವನ ದೇವಾಲಯ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ. ತಮಿಳುನಾಡು ಮೂಲದ ಅರ್ಚಕರೊಬ್ಬರು ಇಲ್ಲಿ ಪ್ರತಿದಿನ ಪೂಜೆ ಮಾಡ್ತಾ ಇದ್ರು. ಆ ತಮಿಳುನಾಡು ಮೂಲದ ಅರ್ಚಕರು ಇಲ್ಲಿ ವಾಸ್ತವ್ಯ ಇರ್ತಾ ಇದ್ರು, ದೇವಸ್ಥಾನದಲ್ಲೇ ಇರ್ತಾ ಇದ್ರು. ಆದರೆ ಆ ಅರ್ಚಕರು ಆ ದಿನ ರಾತ್ರಿ ಏನು ಫ್ಲಡ್ ಆಯ್ತಲ್ಲ, ಆವಾಗ ಅವರು ಕೊಚ್ಕೊಂಡು ಹೋಗಿದ್ದಾರೆ. ಆದರೆ ಅವರ ಮೃತದೇಹವೂ ಕೂಡ ಸಿಕ್ಕಿಲ್ಲ. ಚೂರನ್ಮಲೆ ಈ ಸ್ಥಳ ಇದೆಯಲ್ಲ, ಈ ಸ್ಥಳದ ಅಕ್ಕಪಕ್ಕದ ಮನೆಯವರೊಬ್ಬರು ನನ್ನ ಜೊತೆಲಿದ್ದಾರೆ. ಅವರು ಕನ್ನಡಿಗರು ಕೂಡ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕೇಳೋಣ. ಸರ್ ಬನ್ನಿ, ಈ ಚೂರನ್ಮಲೆ ಈ ಶಿವನ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ ಇತ್ತು ಸರ್? ಸರ್, ಒಂದು 100 ವರ್ಷ ಇತಿಹಾಸ ಇದೆ. 100 ವರ್ಷ ಇದೆ.
ತಾವು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರು. ಮಾಡಿದೆ. ಏನಾಗಿದೆ ಆ ದಿನ, ಏನಾಗಿತ್ತು? ತಾವು ನೋಡ್ದಂಗೆ ಅಲ್ಲಿ ಅರ್ಚಕರು ಕೂಡ ಇದ್ರು ಅಂತ ಹೇಳ್ತಾ ಇದ್ರಿ, ಅವ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಿ ಸರ್. ಅವರ ಹೆಸರು ಬಂದು ಕಲ್ಯಾಣ್ ಸಿಂಗ್ ಅಂತ, ತಮಿಳುನಾಡು ಬೇಸ್ನವರು ಬಂದು. ಅವರು ಸುಮಾರು ವರ್ಷದಿಂದ ಇದೇ ದೇವಸ್ಥಾನದಲ್ಲೇ ಪೂಜೆ ಇದೆಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ರು. ಅದು ಆವತ್ತು ಇದು ಮಳೆ ಸ್ವಲ್ಪ ಜಾಸ್ತಿನೇ ಇತ್ತು, ಫುಲ್ ಮಳೆಯಾಗಿತ್ತು. ಒಂದು 11 ಗಂಟೆಗೆಲ್ಲ ರಾತ್ರಿ ಜನ ಎಲ್ಲ ಹೋಗಿ ಅವ್ರನ್ನ ಕರೆದಿದ್ರು, ಬನ್ನಿ ಇಲ್ಲಿಂದ ಸರಿ ಬರಲ್ಲ ಅಂತ. ಬಟ್ ಅವರು ಬರೋಕ್ಕೆ ರೆಡಿ ಇರಲಿಲ್ಲ, ಬೆಳಿಗ್ಗೆ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿದರು. ಆದರೆ ಆವತ್ತು ನೈಟ್ 2:30ಗೆ ಈ ಫ್ಲಡ್ ಈ ಥರ ಇದಾಗ್ಬಿಟ್ಟು ಎಲ್ಲ. ಯಾವ ಫೇಸಿಂಗ್ ಅಲ್ಲಿ ಇತ್ತು ಚೂರನ್ಮಲೆ ಶಿವನ ದೇವಸ್ಥಾನ? ಯಾವ ಫೇಸಿಂಗ್ ಅಲ್ಲಿ ಇತ್ತು? ಇದು ಈ ಕಡೆಯಿಂದ ಬರೋ ಫೇಸಿಂಗ್ ಹೀಗಿತ್ತು. ಹೌದು 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 ಹೌದು. ಓಕೆ, ಏನೋ ಒಂದು ಸೂಕ್ಷ್ಮತೆ ಇತ್ತಾ, ಹಿಂಗಾಗ್ಬೋದು ಅಥವಾ ಏನಾದರೂ ಆಗುತ್ತೆ ಅನ್ನೋದ್ರ ಬಗ್ಗೆ? ಅದು ಬೆಳಿಗ್ಗೆಯಿಂದನೇ ಸ್ವಲ್ಪ ಮಳೆ ಜಾಸ್ತಿ ಇತ್ತು. ಈ ಥರ ನೀರೆಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಎಲ್ಲ ಬರ್ತಿತ್ತು. ಆವಾಗ ಜನಗಳಿಗೆಲ್ಲ ಡೌಟ್ ಇತ್ತು. ಆಮೇಲೆ 3-4 ಡೇಸಿಂದ ಕಂಪ್ಲೀಟಾಗಿ ಫುಲ್ ಮಳೆನೇ ಇಲ್ಲಿ. ಒಂದ್ಸಲ ತೋರಿಸ್ಬೋದು ಸರ್, ಎಲ್ಲೆಲ್ಲಿ ಏನೇನಿತ್ತು? ದೇವಸ್ಥಾನ ದೇವರೆಲ್ಲಿದ್ರು, ಗರ್ಭಗುಡಿಯಲ್ಲಿತ್ತು, ಹಾಗೆ ಶಿವನ ದೇವಸ್ಥಾನ ಅಂತ ಹೇಳಿದ್ರೆ ನಂದಿ ವಿಗ್ರಹ ಕೂಡ ಇರುತ್ತೆ, ಅದೆಲ್ಲ ಎಲ್ಲಿರ್ಬೋದು ಅಂತ ತೋರಿಸ್ಬೋದು. ದೇವಸ್ಥಾನ ಈ ಕಡೆಯಿಂದ ಬರುವಾಗ ಎಂಟ್ರೆನ್ಸ್ ಇದೆ. ಈ ಕಡೆಯಿಂದ ಬಂದು ಇಲ್ಲೇ ಫಸ್ಟ್ ಇದು ಎಂಟ್ರೆನ್ಸ್ ಇದೆ. ಮತ್ತು ಇಲ್ಲಿಂದ ಇದು ಗರ್ಭಗುಡಿ ಇದೆ ಒಳಗಡೆ ಹೋಗೋಕ್ಕೆ. ಅದು ಮತ್ತು ಸಣ್ಣ ಪುಟ್ಟ ಇದು ಗಣಪತಿ ಇದು, ಅದು ಅಯ್ಯಪ್ಪನದು ಅಯ್ಯಪ್ಪನದು ಅದು ದೇವ್ರ ಕೂಡ ಇತ್ತು. ಹೌದು, ದೇವಸ್ಥಾನ ಹೌದು, ಶಿವನದು. ಇದು ಮೇನ್ ಇಲ್ಲಿ ನಾವು ನಿಂತ್ಕೊಂಡಿರೋದು ಜಾಗದ ಈ ಜಾಗದಲ್ಲೇ ಶಿವನದು. ಹೌದು, ಓಕೆ ಕೊಚ್ಕೊಂಡು ಆ ಕಡೆಗೆ ಹೋಗಿದೆ. ಬ್ಯಾಕ್ ಸೈಡ್ಲೆ ನಾರ್ಮಲಿ ಇರೋ ಇದು ರಿವರ್ ಅಷ್ಟೇ ಹರಿತಾ ಇತ್ತು. ಇದು ಶಬರಿಮಲೆಗೆಲ್ಲ ಮಾಲೆ ಹಾಕೊಳ್ಳುವಾಗ ಜನಗಳೆಲ್ಲ ನಾರ್ಮಲಿ ಇಲ್ಲೇ ಉಳ್ಕೊಳ್ಳೋದು, ವ್ರತ ಮಾಡ್ತಾಯಿದ್ದು ಇದೇ ದೇವಸ್ಥಾನದಲ್ಲಿ. ಈ ಕಡೆಯಿಂದ ನೀರು ಬಂದಿದೆ, ನೀರು ಅದೇ ಆ ಕಡೆಯಿಂದ ಮೇಲ್ಗಡೆಯಿಂದ ಇಲ್ಲೊಂದು ಸೇತುವೆ ಇದು. ಅದು ಸೇತುವೆನೇ ಒಂದು 50-60 ಅಡಿ ಹೈಟ್ಲಿರೋ ಸೇತುವೆ. ಇವಾಗಿರೋ ಪೊಸಿಷನಲ್ಲ. ಆ ಸೇತುವೆ ಅಂತ ಸ್ವಲ್ಪ ಡೌನ್ ಆಗಿ ಈ ದೇವಸ್ಥಾನ ಇದ್ದಿದ್ದು. ಅದೆಲ್ಲ ಸಂಪೂರ್ಣವಾಗಿ ಪ್ರತಿದಿನ ಇಲ್ಲಿ ಭಕ್ತರೆಲ್ಲ ಬಂದು ಪೂಜೆ ಮಾಡ್ತಾರೆ. ಅದೇ ಎಲ್ಲ ಬೆಳಿಗ್ಗೆ ಸಂಜೆ ಪೂಜೆ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ಈಗ ಏನೂ ಇಲ್ಲ, ದೇವಸ್ಥಾನದ ಕಲ್ಲು ಬಿಟ್ಟರೆ, ಕೆಳಗಡೆ ಅಡಿಪಾಯದ ಕಲ್ಲು ಬಿಟ್ಟರೆ ಬೇರೇನೂ ಇಲ್ಲ. ಎಷ್ಟು ನೋವಾಗುತ್ತೆ ಸರ್? ತುಂಬ ನೋವಾಗುತ್ತೆ ನೋಡಿದ್ರೆ ನಮಗೆ. ಅದು ತಮ್ಮ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ಗೆ ಏನಾದರೂ ಅನಾಹುತ ಆಗಿದೆಯಾ ಸರ್? ನನ್ನ ಕ್ಲಾಸ್ಮೇಟು 10th ಕ್ಲಾಸ್ಮೇಟ್ಲಿರೋ ನನ್ನ 5 ಫ್ರೆಂಡ್ಸು ವಿತ್ ಅವರ ಫ್ಯಾಮಿಲೀಸ್ ಎಲ್ಲ ಸೇರಿ ಒಂದು 36 ಜನ ಹೋಗಿದ್ದೇವೆ ಸರ್. ಅವರೆಲ್ಲ 36 ಜನ ನಮ್ಗೆ ಗೊತ್ತಿರೋದು. ಟೋಟಲ್ ಆಗಿ 297 ಡೆತ್ ಆಗಿದೆ. ಅದರಲ್ಲಿ 36 ಜನ. ಇವರ ತಮ್ಮ ಹೆಸರು ಸರ್? ರಾಜ್ಕುಮಾರ್ ಅಂತ. ರಾಜ್ಕುಮಾರ್ ಅವರ 36 ಜನ ಸ್ನೇಹಿತರು ಕೊಚ್ಕೊಂಡು ಹೋಗಿದ್ದಾರೆ. ರಾಜ್ಕುಮಾರ್ ಅವರ ಮನೆ ಕೂಡ ಕ್ಲಾಸ್ಮೇಟ್ ಅವರು ಕೊಚ್ಕೊಂಡು ಹೋಗಿದ್ದಾರೆ ಅಂತ. ಫ್ರೆಂಡು ನನ್ನ ಜೊತೆ ಮೈಸೂರಲ್ಲೇ ಪಾರ್ಟ್ನರ್ ಆಗಿರೋ ಅವರೇ ಮನೆ ಸಂಪೂರ್ಣವಾಗಿ ಹೋಗಿದೆ. ಅಲ್ಲಿ ಕಾಣ್ತಾ ಇದ್ರ ಆ ಮನೆ ಫುಲ್ ಸ್ನೇಹಿತರು, ಅವರ ಮೈಸೂರಿನ ಸ್ನೇಹಿತರು ಒಬ್ಬರ ಮನೆ, ಅದೇ ಮನೆ ಅದು ಕೊಚ್ಕೊಂಡು ಹೋಗಿದೆ. ಇವತ್ತು ಈ ರೀತಿಯಾಗಿ ಭೀಕರವಾಗಿ ದುರಂತದಲ್ಲಿ ತಮ್ಮವರು ನಮ್ಮವರು ಎಲ್ಲರೂ ಕೂಡ ಜಲ ಸಮಾಧಿಯಾಗಿದ್ದಾರೆ. ಹೀಗಾಗಿ ಒಂದು ನೋವಿನಲ್ಲಿ, ಒಂದು ಸೂತಕದಲ್ಲಿ, ಒಂದು ಸ್ಮಶಾನದ ಛಾಯೆ ಈ ಭಾಗದಲ್ಲಿ ಆವರಿಸಿದೆ. ನಿಜಕ್ಕೂ ಕೂಡ ಇದು ದುರ್ದೈವ, ಹಿಂಗಾಗಬಾರ್ದಾಗಿತ್ತು, ಹಿಂಗಾಗಿದೆ. ಇದು ಈಗ ಇಡೀ ಊರೇ ನಾಮಾವಶೇಷವಾಗಿ ಹೋಗಿದ್ದು. ಇಡೀ ವಿಶ್ವವೇ ಇವತ್ತು ಕಂಬನಿ ಮಿಡಿತಾ ಇದೆ ಕೇರಳದ ವಯನಾಡಿನಲ್ಲಿ ಆಗಿರುವಂಥ ಈ ದುರಂತದ ಬಗ್ಗೆ. ಇನ್ನೂ ಕೂಡ ಹಲವಾರು ಸ್ಥಳಗಳಿದ್ದಾವೆ. ಆ ಹಲವಾರು ಸ್ಥಳಗಳು ಈ ಹಿಂದೆ ಹೇಗಿದ್ವು, ಹಾಗೆ ಈಗ ಯಾವ ಸ್ಥಿತಿಗೆ ತಲುಪಿದೆ, ಅದೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ನೀಡುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ವಯನಾಡು.